ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಕೇಕ್ ಮಾಡಬೇಕಾದ್ರೆ, ಫಲೂದಾ ಮಾಡಬೇಕಾದ್ರೆ ಈ ಟುಟ್ಟಿ ಫ್ರೂಟಿ ಬೇಕಾಗುತ್ತೆ. ಇದನ್ನು ಅಂಗಡಿಯಿಂದ ಏನು ತರೋದು ಬೇಡ, ಮನೆಯಲ್ಲೇ ಯಾವ ಥರ ಈಸಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದನ್ನ ಮಾಡಿಟ್ಕೊಂಡ್ರೆ ನಾವು ಕೇಕಿಗೆ ಮತ್ತು ಫಲೂದಕ್ಕೆ ಬಳಸ್ಕೋಬೋದು. ಮೊದಲು ನಾನು ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯನ್ನು ತೆಗೆದುಕೊಂಡು ಇಟ್ಕೊಂಡಿದ್ದೀನಿ. ಗ್ರೀನ್ ಕಲರ್ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಅದನ್ನು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಕಟ್ ಮಾಡಿ ಇಟ್ಕೋಬೇಕು. ಕಟ್ ಮಾಡಿ ಇಟ್ಕೊಂಡಿರೋದೆಲ್ಲ ಒಂದು ದೊಡ್ಡ ಬೌಲಲ್ಲಿ 1 ಬೌಲ್ ಆಗುವಷ್ಟು ಆಗಿದೆ. ಇವಾಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ 3 ಬೌಲ್ ಆಗುವಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ ನಾನು. ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆದಾಗ ಈ ಕಟ್ ಮಾಡಿ ಇಟ್ಕೊಂಡಿರೋ ಕಲ್ಲಂಗಡಿ ಹಣ್ಣಿನ ಸಣ್ಣ ಸಣ್ಣ ಪೀಸ್ಗಳನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಐದರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಅದನ್ನು. ಇದು ಹೇಗಿರಬೇಕಂದ್ರೆ ಟ್ರಾನ್ಸ್ಪರೆಂಟಾಗಿ ಕಾಣ್ತಾ ಇರಬೇಕು. ನೋಡಿ, ಇದು ಇವಾಗ ಆಗಿದೆ. ಇದು ಗ್ಯಾಸ್ ಆಫ್ ಮಾಡಿಬಿಟ್ಟು ನೀರೆಲ್ಲ ಸೋಸ್ಕೊಂಡ್ಬಿಡೋಣ. ಇವಾಗ ಇನ್ನೊಂದು ಪಾತ್ರೆಯಲ್ಲಿ ನೀರು ಕಾಯಲು ಇಟ್ಕೊಂಡಿದ್ದೀನಿ ನಾನು. ಅದೇ ಬೌಲಲ್ಲಿ 3/4 ಬೌಲ್ ಆಗುವಷ್ಟು ಸಕ್ಕರೆನ ತೆಗೆದುಕೊಂಡಿದ್ದೀನಿ. ಅದನ್ನು ಹಾಕ್ತಾಯಿದ್ದೀನಿ ಇವಾಗ ನಾನು. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಲಿ. ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಅದನ್ನು. ಇವಾಗ ಕುದೀತಾ ಇರಬೇಕಾದ್ರೆ ಈ ನೀರೆಲ್ಲ ಸೋಸ್ಕೊಂಡು ಇಟ್ಕೊಂಡಿದ್ವಲ್ಲ, ಈ ಹೋಳುಗಳನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ನಾನು. ಇದು ಹಾಕಿದ ಮೇಲೂ ಕೂಡ ಇದು ಚೆನ್ನಾಗಿ ಕುದಿಬೇಕು. 10ರಿಂದ 15 ನಿಮಿಷ ಕುದಿಸ್ಕೊಂಡಾದಮೇಲೆ ಸಕ್ಕರೆ ಪಾಕ ಎಲ್ಲ ಕಡಿಮೆ ಆಗಿದೆ. ಅದೆಲ್ಲ ಹೀರ್ಕೊಂಡಾಗಿದೆ. ಇವಾಗ ಈ ಥರ ಹಿಡಿದು ನೋಡಿದರೆ ಅಂಟು ಥರ ಆಗಬೇಕು. ಇವಾಗ ಆಗಿದೆ ಅಂತ ಅದು. ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಅದನ್ನು ಸಕ್ಕರೆ ಪಾಕನೆಲ್ಲ ಸೋಸ್ಕೊಳ್ಳೋಣ. ಇವಾಗ 3 ಬೌಲ್ ತೊಗೊಂಡಿದ್ದೀನಿ ನಾನು. 3 ಬೌಲಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ. ಇವಾಗ ಅದಕ್ಕೆ ಕಲರ್ ಸೇರಿಸೋಣ. ಮೊದಲಿಗೆ ನಾನು ರೆಡ್ ಕಲರನ್ನು ಸೇರಿಸ್ತಾ ಇದ್ದೀನಿ. ಇದು ಆರೆಂಜ್ ಕಲರು, ಇದು ಯೆಲ್ಲೋ ಕಲರು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಇದು ರೆಡ್ಡು, ಇದು ಯೆಲ್ಲೋ ಕಲರು, ಇದು ಆರೆಂಜ್ ಕಲರು. ನನ್ನ ಹತ್ರ ಯಾವ ಕಲರ್ ಇತ್ತು ನಾನು ಅದನ್ನು ಮಿಕ್ಸ್ ಮಾಡಿದ್ದೀನಿ. ಒಂದು ಪ್ಲೇಟಲ್ಲಿ ಟಿಶ್ಯೂ ಪೇಪರನ್ನು ಹರಡ್ಕೊಂಡು ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಈ ಒಂದೊಂದಾಗಿ ಇದನ್ನು ಹಾಕ್ತಾಯಿದ್ದೀನಿ ನಾನು. ಯಾಕಂದರೆ ಉಳಿದಿರೋ ಸಕ್ಕರೆ ಪಾಕ ಎಲ್ಲ ಸ್ವಲ್ಪ ಹೀರ್ಕೊಳ್ಳಿ ಅಂತ. ನೀವು ಬೇರೆ ಬೇರೆ ಪ್ಲೇಟಲ್ಲಿ ಹಾಕ್ಕೊಂಡಿಟ್ಕೋಬೋದು. 1 ಅವರ್ ಆದಮೇಲೆ ಈ ಟಿಶ್ಯೂ ಪೇಪರೆಲ್ಲ ತೆಗೆದುಬಿಡೋಣ. ನೀವು ಇದನ್ನು ನೆರಳಲ್ಲಾದರೂ ಒಣಗಿಸ್ಕೋಬೋದು, ಇಲ್ಲ ಬಿಸಿಲಲ್ಲಾದರೆ 1 ಅವರ್ ಮಾತ್ರ ಇಟ್ಟು ತೆಗೆದುಬಿಡಬೇಕು. ನಾನು ನೈಟ್ ಮಾಡಿ ಇಟ್ಕೊಂಡಿದ್ದೆ. ನೈಟ್ ಪೂರ್ತಿ ಎಲ್ಲ ಫ್ಯಾನ್ ಕೆಳಗಡೆನೇ ಇಟ್ಕೊಂಡಿದ್ದೆ. ಬೆಳಗ್ಗೆ 1 ಗಂಟೆ ಬಿಸಿಲಿಗೆ ಮಾತ್ರ ಒಣಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ಒಣಗಿದೆ ಮತ್ತು ಬಿಡಿ ಬಿಡಿಯಾಗಿದೆ. ನೋಡಿ, ಟುಟ್ಟಿ ಫ್ರೂಟಿ ರೆಡಿಯಾಗಿದೆ. ನೀವು ಕೇಕ್ ಮಾಡಬೇಕಾದ್ರೆ, ಫಲೂದಾ ಮಾಡಬೇಕಾದ್ರೆ ಈ ಮನೆಯಲ್ಲೇ ಮಾಡಿರುವಂಥ ಟುಟ್ಟಿ ಫ್ರೂಟಿನ ಬಳಸ್ಕೋಬೋದು. ನೀವು ಮನೆಯಲ್ಲಿ ಟ್ರೈ ಮಾಡಿ. ಮೊದಲ ಬಾರಿಗೆ ನನ್ನ ವೀಡಿಯೋಸ್ನೆಲ್ಲ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ.
ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.